ವೆಲ್ಕಮ್ ಟು ಸಹನಾ ಕೈರುಚಿ. ಇವಾಗ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬ ಬಂತು ನೋಡ್ರಿ. ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೈವೇದ್ಯಗಳು ನೋಡ್ರಿ 9 ತರ ಪ್ರಸಾದಗಳನ್ನ ಬರೀ ಅರ್ಧ ಗಂಟೆ ಒಳಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನೋಡಾತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ. ಬರ್ರಿ ಇವಾಗ 9 ತರ ನೈವೇದ್ಯಗಳನ್ನ ಯಾವ ತರ ಮಾಡೋದು ಅಂತ ನೋಡೋಣ. ಈಗ ನೋಡ್ರಿ ನಾವು ಮೊದಲಿಗೆ ಶಾಂಗೆ ಹಾಗೇನೆ ಶಾಬು ಅಕ್ಕಿ ಉಪಯೋಗಿಸಿ ಒಂದು ಸ್ವೀಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ. ಅದಕ್ಕೋಸ್ಕರ ಒಂದು ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ. ಈಗ ಇದ್ರೊಳಗ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪದೊಳಗೆ ನೋಡ್ರಿ ಮೊದಲಿಗೆ ಶಾಂಗೆ ಹುರ್ಕೋಬೇಕ್ರಿ, ಅಂದ್ರೇನ ಸ್ವೀಟ್ ಟೇಸ್ಟ್ ಆಗತ್ತೆ ನೋಡ್ರಿ ಇದು. ಈಗ ತುಪ್ಪ ಹಾಕೊಂಡಿದ್ರೊಳಗ ಶಾಂಗೆ ನೋಡ್ರಿ 1 ಕಪ್ ಆಗುವಷ್ಟು ಶಾಂಗೆ ತಗೊಂಡಿದ್ರಿ. ಈ ತರ ಪೂರ್ತಿ ಮುರುಗ್ ತಗೊಂಡಿತ್ತು ನೋಡ್ರಿ. ಈಗ ಇದನ್ನ ಹಾಕೊಳ್ಳೋಣ್ರಿ. ಇವು ಸಣ್ಣ ಶಾಂಗೆ ನೋಡ್ರಿ, ಫುಲ್ ತೆಳ್ಳಗಿರ್ತಾವ್ರಿ ಇವು. ಈಗ ಇದನ್ನ ಈ ತರ ಪೂರ್ತಿ ಒಂದ್ ಸ್ವಲ್ಪ ಚಲೋತ್ತಾಗಿ ಕೆಂಪಾಗೋ ತರ ಹುರ್ಕೊಳ್ಳೋಣ್ರಿ. 1.5 ನಿಮಿಷಗಳ ಕಾಲ ಹುರ್ಕೊಳ್ಳೋಣ್ರಿ. ಈಗ ನೋಡ್ರಿ ಶಾಂಗೆ ಅಂತೂ ಒಂದ್ ಸ್ವಲ್ಪ ಹುರ್ಕೊಂಡಿರಿ. ಈಗ ಇಲ್ಲಿ ನೋಡ್ರಿ ಶಾಬು ಅಕ್ಕಿ ಇದನ್ನ ಒಟ್ಟೆ 4 ರಿಂದ 5 ಗಂಟೆಗಳ ಕಾಲ ನೀರೊಳಗೆ ನೆನೆಸಿಟ್ಟಿದ್ವಿ ನೋಡ್ರಿ. ಈಗ ಇದನ್ನ ನೀರ್ ಸಮೇತನ ಹಾಕೊಂಡ್ಬಿಡ್ರಿ. ಇದ್ರೊಳಗೆ ಹಾಕೊಂಡ್ ನೋಡ್ರಿ. ಈಗ ಶಾಬು ಅಕ್ಕಿ ಕೂಡ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹುರ್ಕೊಳ್ಳೋಣ್ರಿ ಇದನ್ನು ಕೂಡ. ಈಗ ನೋಡ್ರಿ ಇದನ್ನ ನಾವು ಈ ತರ ಶಾಬು ಅಕ್ಕಿನೂ ಕೂಡ ಪೂರ್ತಿ ಸುಲಭವಾಗಿ ಹುರ್ಕೊಂಡಿ ನೋಡ್ರಿ. ಇದನ್ನ ನೀರು ಕೂಡ ಒಂದ್ ಸ್ವಲ್ಪ ಖಾಲಿ ಆಗದ್ ನೋಡ್ರಿ. ಇದನ್ನ ಒಟ್ಟೆ 1.5 ನಿಮಿಷಗಳ ಕಾಲ ಹುರ್ಕೊಂಡಿರಿ. ಈಗ ಇದರೊಳಗ 1 ಲೀಟರ್ನಷ್ಟು ಹಾಲು ಹಾಕೊಳ್ಳೋಣ್ರಿ. ಹಾಲು ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಒಂದು ಕುದಿ ಬರೋವರೆಗೂ ಚಲೋತ್ತಾಗಿ ಕುದಿಸ್ಕೊಳ್ಳೋಣ್ರಿ. ನಾವು ನೋಡ್ರಿ ಹಾಲು ಮೊದ್ಲಿಗೆನೆ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಈ ತರ ಮೊದ್ಲಿಗೆನೆ ಬಿಸಿ ಮಾಡ್ಕೊಂಡು ಹಾಕ್ರಿ ಹಾಲ್ನ. ಈಗ ನೋಡ್ರಿ ನಾವು ಹಾಲು ಹಾಕೊಂಡು ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದ್ರೊಳಗೆ ಬೆಲ್ಲ ಹಾಕೊಳ್ಳೋಣ್ರಿ. ನಾವು ನೋಡ್ರಿ ಇವತ್ತು ಸ್ವೀಟ್ ಬೆಲ್ಲ ಯೂಸ್ ಮಾಡಿ ಮಾಡತ್ತೀವ್ರಿ. ಈ ಬೆಲ್ಲ ಹಾಕೋದ್ರಿಂದ ಬಹಳ ಟೇಸ್ಟ್ ಆಗತ್ತೆ ನೋಡ್ರಿ. ನೀವು ಸಕ್ಕರೆ ಆದ್ರೂ ಹಾಕೋಬಹುದು ನೋಡ್ರಿ. ಆರೋಗ್ಯಕ್ಕೂ ಚಲೋ ಬೆಲ್ಲ. ಬೆಲ್ಲ ಹಾಕಿ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡ್ರೆ ಬೆಲ್ಲ ಪೂರ್ತಿ ಕರಗಬೇಕ್ರಿ. ಹಾಗೇನೆ ಇದು ಒಂದು ಕುದಿ ಬರ್ಬೇಕು ನೋಡ್ರಿ, ಆ ತರ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದು ಪೂರ್ತಿ ಬೆಲ್ಲನೂ ಕರಗೈತ್ರಿ, ಹಾಗೇನೆ ಕುದಿ ಬರತೈತಿ ನೋಡ್ರಿ. ಈಗ ಇದ್ರೊಳಗೆ ಏಲಕ್ಕಿ ಪುಡಿ ಹಾಕೊಳ್ಳೋಣ್ರಿ. ಒಂದು 3 ಏಲಕ್ಕಿ ನೋಡ್ರಿ ಪೂರ್ತಿ ಸಣ್ಣಕ್ಕೆ ಕುಟ್ಕೊಂಡು ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಇದನ್ನು ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡೋಣ್ರಿ. ನೀವು ಟೇಸ್ಟ್ ಮಾಡಿ ನೋಡಿ, ಬೆಲ್ಲ ಏನಾದ್ರು ಕಮ್ಮಿ ಆಗಿದ್ರು ಹಾಕೋಬಹುದು ನೋಡ್ರಿ ಫ್ರೆಂಡ್ಸ್ ಈ ಟೈಮ್ನಲ್ಲಿ. ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಸ್ವೀಟ್ ಅಂತೂ ರೆಡಿ ಆದ್ರಿ. ಈಗ ಅದಕ್ಕೆ ಒಂದ್ ಸ್ವಲ್ಪ ಗೋಡಂಬಿ ಬಾದಾಮಿ ತುಪ್ಪದೊಳಗೆ ಹುರ್ಕೊಂಡು ಹಾಕೋಬೇಕ್ರಿ, ಅಂದ್ರೆ ಟೇಸ್ಟ್ ಆಗತ್ತೆ ನೋಡ್ರಿ. ಈಗ ಇಲ್ಲೊಂದು ಪಾತ್ರೆ ಬಿಸಿ ಮಾಡಕ್ಕಿಟ್ಟು ಅದ್ರೊಳಗೆ 1 ರಿಂದ 1.5 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ್ರಿ. ಈಗ ತುಪ್ಪ ನೋಡ್ರಿ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಇದ್ರೊಳಗೆ ಗೋಡಂಬಿ ಬಾದಾಮಿ ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಗೋಡಂಬಿ ಬಾದಾಮಿ ಎರಡು ಕೂಡ ಒಂದ್ ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ. ಆ ತರ ತುಪ್ಪದೊಳಗೆ ಸ್ವಲ್ಪನಾಗಿ ಹುರ್ಕೊಳ್ಳೋಣ್ರಿ. ಈ ತರ ನೋಡ್ರಿ ಒಂದ್ ಸ್ವಲ್ಪ ಕೆಂಪಗಾಗೋ ತರ ಹುರ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವ್ ಇದನ್ನ ಈ ತರ ಪೂರ್ತಿ ಕೆಂಪಗಾಗೋ ತರ ಹುರ್ಕೊಂಡಿ ನೋಡ್ರಿ. ಈಗ ರೀ ಇದನ್ನ ಈ ಪಾಯಸದೊಳಗೆ ಹಾಕೊಂಡ್ಬಿಡೋಣ್ರಿ. ಈ ಸ್ವೀಟ್ ಇದರಲ್ಲಿ ಹಾಕೊಂಡ್ ನೋಡ್ರಿ ಮುಚ್ಚಳ ಮುಚ್ಕೊಂಡ್ಬಿಡೋಣ್ರಿ. ಈಗ ಇಲ್ಲಿ ನೋಡ್ರಿಪ್ಪ ನಮ್ ಸ್ವೀಟ್ ಅಂತೂ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ಇನ್ನೊಂದ್ ತರ ಸ್ವೀಟ್ ಮಾಡ್ಕೊಳ್ಳೋಣ್ರಿ. ಅದೇನಪ್ಪಾ ಅಂತಂದ್ರೆ ದಿಢೀರನೆ ಆಗುವಂತ ಒಂದು ಬಾಳೆಹಣ್ಣಿನ ಸೀಕರ್ನಿ ತರ ನೋಡ್ರಿ. ಈಗ ಮೊದ್ಲಿಗೆ ಬಾಳೆಹಣ್ಣು ಸಿಪ್ಪೆ ಪೂರ್ತಿ ತೆಗೆದು ಈ ತರ ಕಟ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಸಣ್ಣ ತೆಗೆದು ನೋಡ್ರಿ ಈ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ಇದ್ರೊಳಗೆ 1.5 ಚಮಚ ಆಗುವಷ್ಟು ಸಕ್ಕರೆ ಹಾಕೊಳ್ಳೋಣ್ರಿ. ಈ ತರ ಸಕ್ಕರೆ ಹಾಕೊಂಡ್ ನೋಡ್ರಿ. ಈಗ ಏಲಕ್ಕಿ ಪುಡಿ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದ್ ಸ್ವಲ್ಪ ಹಪ್ಪೆ ಕೊಬ್ಬರಿ ಈ ತರ ತುರಿದ್ಬಿಟ್ಟು ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಈಗ ಪೂರ್ತಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡ್ರೆ ನಮ್ ಟೇಸ್ಟ್ ಇರೋಂತಹ ದಿಢೀರನೆ ರೆಡಿ ಆಗುವಂತ ಒಂದು ಬಾಳೆಹಣ್ಣಿನ ಸೀಕರ್ನಿ ರೆಡಿ ಆಯ್ತು ನೋಡ್ರಿ. ಈಗ ಸ್ವೀಟ್ ಅಂತೂ ರೆಡಿ ಆಯ್ತು. ಈಗ ಚಿತ್ರಾನ್ನ ಮಾಡ್ಕೊಳ್ಳೋಣ್ರಿ. ಅದಕ್ಕೋಸ್ಕರ ನೋಡ್ರಿ ಒಂದು ಪಾತ್ರೆ ಬಿಸಿ ಮಾಡಾಕಿಟ್ಟು ಇದ್ರೊಳಗೆ 2 ರಿಂದ 3 ಸ್ಪೂನ್ ಆಗುವಷ್ಟೇ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡು ಎಣ್ಣೆ ಹೈ ಫ್ಲೇಮ್ ಒಳಗೆ ಬಿಸಿ ಮಾಡ್ಕೊಳ್ಳೋಣ್ರಿ. ಈಗ ಎಣ್ಣೆ ನೋಡ್ರಿ ಬಿಸಿ ಆತ್ರಿ. ಈಗ ಇದ್ರೊಳಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳೋಣ್ರಿ. 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಸಾಸಿವೆ ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಆದ್ಮೇಲೆ ಇದ್ರೊಳಗ 1.5 ಸ್ಪೂನ್ ಆಗುವಷ್ಟು ಕಡ್ಲಿಬೇಳೆ ಹಾಕೊಳ್ಳೋಣ್ರಿ. 1.5 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಳ್ಳೋಣ್ರಿ. ಹಾಕೊಂಡ್ ನೋಡ್ರಿ ಇವೆರಡು ಒಂದ್ ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ. ಕಡ್ಲಿಬೇಳೆ ಉದ್ದಿನ ಬೇಳೆ ಆ ತರ ಚಲೋತ್ತಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆ ಒಳಗೆ. ಈಗ ಇದ್ರೊಳಗೆ ಖಾರಕ್ಕೋಸ್ಕರ ನೋಡ್ರಿ ಒಂದು 3 ಹಸಿಮೆಣಸಿನಕಾಯಿ ಈ ತರ ಒಂದ್ರೊಳಗೆ 2 ಮಧ್ಯದಲ್ಲಿ ಕಟ್ ಮಾಡಿ ಹಾಕೊಂಡ್ರಿ. ಇದ್ರ ಜೊತೆಗೆ ನೋಡ್ರಿ 1 ಕಪ್ ಆಗುವಷ್ಟು ಕ್ಯಾಬೇಜ್ ಇದನ್ನು ಕೂಡ ಪೂರ್ತಿ ಸ್ವಚ್ಛಗೆ ತೊಳೆದು ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡ್ ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡಿ ಕ್ಯಾಬೇಜ್ ಒಂದ್ ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ. ಆ ತರ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಹಸಿಮೆಣಸಿನಕಾಯಿ ಕ್ಯಾಬೇಜ್ ಎರಡು ಕೂಡ ಒಂದ್ ಸ್ವಲ್ಪ ಕೆಂಪಗಾಗೋ ತರ ನೋಡ್ರಿ ಈ ತರ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಕ್ಯಾಬೇಜ್ ಒಂದ್ ಸ್ವಲ್ಪ ಕೆಂಪಗಾತ್ರಿ. ಈಗ ಇದ್ರೊಳಗ ಒಂದು ಮೀಡಿಯಂ ಸೈಜ್ ಟಮಾಟಿ ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ.
ಮಿಕ್ಸ್ ಮಾಡ್ಕೊಂಡು ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಅಂದ್ರೆ ಟಮಾಟಿ ಫುಲ್ ಸಾಫ್ಟ್ ಆಗಿಬಿಡ್ತಾವೆ ನೋಡ್ರಿ ಉಪ್ಪು ಹಾಕೋದ್ರಿಂದ. ಹಾಕಿ ನೋಡ್ರಿ ಈಗ ಒಂದು 40 ರಿಂದ 50 ಸೆಕೆಂಡ್ಗಳ ಕಾಲ ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ್ರಿ. ಟಮಾಟಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡ್ರಿ, ಆ ಥರ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಟಮಾಟಿ ಪೂರ್ತಿ ಸಾಫ್ಟ್ ಆದ್ರಿ. ಈಗ ಇದ್ರೊಳಗೆ ಒಂದು 4 ಎಲೆ ಕರಿಬೇವು ಹಾಕೊಳ್ಳೋಣ್ರಿ. ಕರಿಬೇವು ಹಾಕೊಂಡು ನೋಡ್ರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಇದ್ರೊಳಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಅರಿಶಿನ ಹಾಕೊಂಡ್ರಿ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದ್ರೊಳಗೆ ವೈಟ್ ರೈಸ್ ಹಾಕೊಳ್ಳೋಣ್ರಿ. ನಾವು ನೋಡ್ರಿ ವೈಟ್ ರೈಸ್ ನಾರ್ಮಲ್ ಆಗಿ ಉದುರಾಗಿ ಮಾಡಿ ಇಟ್ಕೊಂಡಿವಿ ನೋಡ್ರಿ. ಇದನ್ನ ಹಾಕೊಳ್ಳೋಣ್ರಿ. ಗ್ಯಾಸಿನ ಫ್ಲೇಮ್ ಮಾತ್ರ ಪೂರ್ತಿ ಲೋ ಇರ್ಬೇಕ್ರಿ. ಈಗ ನೋಡ್ರಿ ಇದನ್ನ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ರೈಸ್ ಹಾಕಿ ನೋಡ್ರಿ ನಮ್ಮ ಪಲ್ಯಕ್ಕೆ ಎಷ್ಟು ಸಾಕಾಗತ್ತೆ ನೋಡ್ರಿ ಅಷ್ಟು ರೈಸ್ ಹಾಕಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. ಈಗ ಇದನ್ನ ರೈಸ್ ಅಂತೂ ರೆಡಿ ಆತ್ರಿ. ಈಗ ಈ ಚಿತ್ರಾನ್ನ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ತಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಒಂಥರ ಚಿತ್ರಾನ್ನ ಅಂತ ತೋರಿಸಿದ್ರಿ, ಇವಾಗ ಮತ್ತೊಂಥರ ಚಿತ್ರಾನ್ನ ತೋರ್ಸತ್ತೀವಿ ನೋಡ್ರಿ. ಅದಕ್ಕೋಸ್ಕರ ನೋಡ್ರಿ ನಾವು ಇವಾಗ ಯಾವ ಪಾತ್ರೆಯಲ್ಲಿ ಚಿತ್ರಾನ್ನ ರೆಡಿ ಮಾಡ್ಕೊಂಡಿದ್ವಿ ಅದೇ ಪಾತ್ರೆ ಬಿಸಿ ಮಾಡಕ್ಕಿಟ್ಟು ಅದ್ರೊಳಗೆ ಈಗ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡು ನೋಡ್ರಿ ಎಣ್ಣೆ ಹೈ ಫ್ಲೇಮ್ ಒಳಗೆ ಮೊದಲಿಗೆ ಬಿಸಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಎಣ್ಣೆ ಅಂತ ಬಿಸಿ ಆತ್ರಿ. ಈಗ ಇದ್ರೊಳಗೆ ಸಾಸಿವೆ ಹಾಕೊಳ್ಳೋಣ್ರಿ ಒಂದು 1/2 ಸ್ಪೂನ್ ಆಗುವಷ್ಟು. ಇದ್ರ ಜೊತೆಗೆ ನೋಡ್ರಿ ಒಂದು 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳೋಣ್ರಿ. ಜೀರಿಗೆ ಮತ್ತೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ. ಈಗ ಚಟಪಟ ಅಂದ್ಮೇಲೆ ಇದ್ರೊಳಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕೆಂಪಗಾಗತ್ತೆ ನೋಡ್ರಿ ಉಳ್ಳಾಗಡ್ಡಿ, ಆ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಕೆಂಪಗಾತ್ರಿ. ಈಗ ಇದ್ರೊಳಗೆ ಟಮಾಟಿ ಹಾಕೊಳ್ಳೋಣ್ರಿ. ಒಂದು ಮೀಡಿಯಂ ಸೈಜ್ ಟಮಾಟಿ ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಟಮಾಟಿ ಹಾಕಿ ನೋಡ್ರಿ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಅಂದ್ರೆ ಟಮಾಟಿ ಜಲ್ದಿ ಸಾಫ್ಟ್ ಆಗುತ್ತೆ ನೋಡ್ರಿ. ಈ ತರ ಉಪ್ಪು ಹಾಕೊಂಡು ನೋಡ್ರಿ ಈಗ ಪೂರ್ತಿ ಮಿಕ್ಸ್ ಮಾಡಿ ಟಮಾಟಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ್ರಿ 1 ನಿಮಿಷಗಳ ಕಾಲ. ಈಗ ನೋಡ್ರಿ ಟಮಾಟಿ ಒಂದು ಸ್ವಲ್ಪ ಸಾಫ್ಟ್ ಆದ್ರೆ ಈಗ ಕರಿಬೇವು ಹಾಕೊಳ್ಳೋಣ್ರಿ. ಒಂದು 4 ಎಲೆ ಕರಿಬೇವು ಹಾಕೊಂಡು ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ ಒಂದು 1/2 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಎರಡನ್ನೂ ಹಾಕೊಂಡು ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದರಲ್ಲಿ ರೈಸ್ ಹಾಕೊಳ್ಳೋಣ್ರಿ. ಇದರಲ್ಲಿ ನೋಡ್ರಿ ಈ ತರ ರೈಸ್ ಹಾಕೊಳ್ಳೋಣ್ರಿ. ವೈಟ್ ರೈಸ್ ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಗ್ಯಾಸಿನ ಫ್ಲೇಮ್ ಮಾತ್ರ ಪೂರ್ತಿ ಲೋ ಇರ್ಬೇಕು ನೋಡ್ರಿ. ಈಗ ನೋಡ್ರಿ ರೈಸ್ ಪೂರ್ತಿ ಹಾಕೊಂಡಾದ್ಮೇಲೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಇಲ್ಲಿ ರೈಸ್ ಅಂತೂ ನೋಡ್ರಿ ಪೂರ್ತಿ ಮಿಕ್ಸ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿವ್ರಿ. ಈಗ ಇಲ್ಲೊಂದು ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಕೊಂಡಿವ್ರಿ. ಇಟ್ಕೊಂಡಿದ್ರೊಳಗೆ ಒಂದು 1/2 ಸ್ಪೂನ್ ನಿಂತ್ರ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಈಗ ಇದ್ರೊಳಗೆ ಶೇಂಗಾ ಕಾಳು ಹಾಕೊಳ್ಳೋಣ್ರಿ. ಇದರ ನೋಡ್ರಿ 1 ರಿಂದ 3 ಸ್ಪೂನ್ ಆಗೋಷ್ಟು ಶೇಂಗಾ ಕಾಳು ಹಾಕೊಂಡು ಒಂದು ಸ್ವಲ್ಪ ಕೆಂಪಗಾಗೋ ತರ ಫ್ರೈ ಮಾಡ್ಕೊಳ್ಳೋಣ್ರಿ ಶೇಂಗಾ. ಈಗ ನೋಡ್ರಿ ರೈಸ್ ಮೇಲೆಗಡೆ ನಾವು ಶೇಂಗಾ ಏನು ಕೆಂಪಾಗೋ ಮಟ್ಟ ಹುರ್ಕೊಂಡಿದ್ವಲ್ರಿ ಅದನ್ನ ಈ ರೀತಿಯಾಗಿ ಹಾಕೊಳ್ಳೋಣ್ರಿ. ಬರೀ ಶೇಂಗಾ ಕಾಳು ಅಷ್ಟೇ ಹಾಕೋಬೇಕು ನೋಡ್ರಿ. ಈ ತರ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಎರಡು ತರ ಚಿತ್ರಾನ್ನ ಅಂತೂ ರೆಡಿ ಆತ್ರಿ. ಈಗ ಮೊಸರನ್ನ ಮಾಡ್ಕೊಳ್ಳೋಣ್ರಿ. ಅದಕ್ಕೋಸ್ಕರ ನೋಡ್ರಿ ನಾನು ಒಂದು ಪಾತ್ರೆಯಲ್ಲಿ ರೈಸ್ ತಗೊಂಡು ಅದನ್ನ ಪೂರ್ತಿ ಈ ತರ ಮಿದ್ದುಕೊಂಡೆ ನೋಡ್ರಿ. ಈಗ ಇದ್ರೊಳಗೆ ಮೊಸರು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮೊಸರು ನೋಡ್ರಿ ರೈಸ್ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಮೊಸರು ರೈಸ್ ಜೊತೆ ಇದ್ರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಹಾಲು ಹಾಕೊಳ್ಳೋಣ್ರಿ. ಅಂದ್ರೆ ಮೊಸರು ಅಷ್ಟು ಹಾಕೊಂಡ್ರೆ ಜಾಸ್ತಿ ಹುಳಿ ಆಗುತ್ತೆ ನೋಡ್ರಿ. ಇದು ತಿನ್ನಕ್ಕೆ ಟೇಸ್ಟ್ ಅನ್ಸೋದಿಲ್ರಿ. ಈ ತರ ಹಾಲು ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸರು ತಗೊಂಡೇನ್ರಿ. ಇದನ್ನ ಒಂದ್ ಸ್ವಲ್ಪ ಕುಟ್ಕೊಳ್ಳೋಣ್ರಿ. ಒಗ್ಗರಣೆ ಕೊಡಾಕ್ ನೋಡ್ರಿ ಒಂದು ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ಈಗ ಇದ್ರೊಳಗ ಒಂದು 1/2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. 1/2 ರಿಂದ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಈಗ ಇದ್ರೊಳಗ ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ. ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, 1/2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳೋಣ್ರಿ. ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅನ್ಲಿರಿ ಇವು. ಈಗ ಚಟಪಟ ಅಂದ್ಮೇಲೆ ನೋಡ್ರಿ ಇದ್ರೊಳಗೆ ಒಂದು 4 ಎಲೆ ಕರಿಬೇವು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ 2 ಹಸಿಮೆಣಸಿನಕಾಯಿ ನೋಡ್ರಿ ಈ ತರ ಒಂದು ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಗೇನೆ ಒಂದು ಒಣಮೆಣಸಿನಕಾಯಿ ನೋಡ್ರಿ ಈ ತರ ಮುರಿದ್ಬಿಟ್ಟು ಹಾಕೊಳ್ಳೋಣ್ರಿ. ಇದ್ರೊಳಗೆ ನೋಡ್ರಿ ಈಗ ಒಂದು 1/2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ, ಒಂದು 1/2 ಸ್ಪೂನ್ ಆಗೋಷ್ಟು ಕಡ್ಡಿ ಬೇಳೆ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಇವೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ ಬೆಳ್ಳುಳ್ಳಿನ ಹಾಕೊಂಡ್ಬಿಡೋಣ್ರಿ. ಈ ತರ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕೊಂಡ್ರಿ. ಇದನ್ನು ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೆಂಪಗಾಗೋ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಇವೆಲ್ಲ ಒಂದು ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ, ಆ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ನಾವೇನು ಒಗ್ಗರಣೆ ಕೊಟ್ಕೊಂಡಿದ್ವಲ್ರಿ ಅದನ್ನ ಹಾಕೊಳ್ಳೋಣ್ರಿ. ಈಗ ಇದ್ರೊಳಗೆ ಈಗ ನೋಡ್ರಿ ಇದನ್ನ ಪೂರ್ತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ.
ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ನಾವು ಒಗ್ಗರಣೆ ಕೊಟ್ಟಿರೋದು ನೋಡ್ರಿ, ನಾವು ಮೊಸರಿನ ಜೊತೆ ರೈಸ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ರಿ ಇದ್ರ ಜೊತೆ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಈಗ ಇದನ್ನ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದ್ರೊಳಗೆ ದಾಳಂಬ್ರಿ ಹಣ್ಣು ನೋಡ್ರಿ ಈ ಥರ ಹಾಕೊಳ್ಳೋಣ್ರಿ. 1-2 ಸ್ಪೂನ್ ಆಗೋಷ್ಟು ದಾಳಂಬ್ರಿ ರೀ. ಹಾಗೇನೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಹಾಕೊಂಡ್ರೆ ನೋಡ್ರಿ ನಮ್ಮ ಟೇಸ್ಟಿ ಆದಂಥ ಮೊಸರನ್ನ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ರೈಸ್ ಐಟಮ್ ಅಂತೂ ಪೂರ್ತಿ ಆದ್ರಿ. ಈಗ ಪಲ್ಯ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ನೋಡ್ರಿ ಮಡಿಕೆ ಕಾಳಿನ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ರಿ. ಅದಕ್ಕೋಸ್ಕರ ನೋಡ್ರಿ ನಾನು ಯಾವ ಪಾತ್ರೆಯಲ್ಲಿ ರೆಡ್ ಕಲರ್ ರೈಸ್ ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ ಅದೇ ಪಾತ್ರೆ ಬಿಸಿ ಮಾಡಕ್ಕಿಟ್ಟೆ. ಅದ್ರೊಳಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ರಿ. ಈಗ ಇದ್ರೊಳಗೆ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ಟಮಾಟಿ ನೋಡ್ರಿ, ಒಂದು ಮೀಡಿಯಂ ಸೈಜ್ ಟಮಾಟಿ ಕೂಡ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಎರಡು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಟಮಾಟಿ ಒಂದು ಸ್ವಲ್ಪ ಕೆಂಪಾಗಬೇಕು ನೋಡ್ರಿ, ಎರಡು ಆ ಥರ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆ ಐತಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಒಂದು ಸ್ವಲ್ಪ ಕೆಂಪಗಾದು ರೀ, ಹಾಗೆ ಸಾಫ್ಟ್ ಕೂಡ ಆಗಿದೆ ನೋಡ್ರಿ. ಈಗ ಇದ್ರೊಳಗೆ ನಾವು ನೋಡ್ರಿ ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಟು ನೋಡ್ರಿ ಮಡಿಕೆ ಕಾಳು, ಇದನ್ನ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಮಡಿಕೆ ಕಾಳು ಪೂರ್ತಿ ಹಾಕೊಂಡಾದ್ಮೇಲೆ ಇದ್ರೊಳಗೆ 1/2 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ಳೋಣ್ರಿ. 1.5 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. ಈಗ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡಿದ್ರೆ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ. ನೀವು ಅಚ್ಚ ಖಾರದ ಪುಡಿ ಬದಲಿ ಸತ್ತೆ ಖಾರ ಕೂಡ ಹಾಕೋಬಹುದು ನೋಡ್ರಿ. ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡಿ ಇದನ್ನ ಹುಗಾದೊಳಗನೆ ಬೇಯಿಸ್ಕೋಬೇಕು ನೋಡ್ರಿ. ಪೂರ್ತಿ ಲೋ ಫ್ಲೇಮ್ ಒಳಗೆ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ಈಗ ನೋಡ್ರಿ ನಾವ್ ಇದನ್ನ ಒಟ್ಟ ಒಂದು 4 ರಿಂದ 5 ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡಿ ನೋಡ್ರಿ. ಈಗ ಮಡಿಕೆ ಕಾಳು ಪಲ್ಯ ರೆಡಿ ಆಯ್ತು. ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಈಗ ಕಡಲೆಕಾಳು ಉಸಿರಿ ಮಾಡ್ಕೊಳಕ್ ನೋಡ್ರಿ ನಾವು ಕಡಲೆಕಾಳು ಒಟ್ಟ ಒಂದು 8 ತಾಸು ನೆನೆಸಿಟ್ಟಿ ಈಗ ಒಂದು 2 ರಿಂದ 3 ವಿಸಿಲ್ ಮಾಡಿಸ್ಕೊಂಡಿ ನೋಡ್ರಿ. ಈ ತರ ಇದು ಪೂರ್ತಿ ಹಣ್ಣಾಗಿ ಕುದ್ಬಿಟ್ಟವ್ರಿ ಇವು. ಇದು ನೋಡ್ತಿರ್ಬೋದ್ರಿ ಈ ತರ ಪೂರ್ತಿ ಹಣ್ಣಾಗಿ ಕುದಿಸ್ಕೊಂಡಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಒಂದು ಸಣ್ಣ ಕಪ್ಲಿಂದ 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿ ಈ ತರ ಕಟ್ ಮಾಡಿ ತಗೊಂಡೇನ್ರಿ. ಹಾಗೇನೆ ಒಂದು 2 ಹಸಿ ಮೆಣಸಿನಕಾಯಿ ತಗೊಂಡೇನ್ರಿ. ಇವು ಜಾಸ್ತಿ ಖಾರ ಆದವ್ರು ಅದಕ್ಕೋಸ್ಕರ 2 ತಗೊಂಡೇನ್ರಿ. ಒಂದು ಸ್ವಲ್ಪ ಶುಂಠಿ ತಗೊಂಡೆ ನೋಡ್ರಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಸ್ವಲ್ಪ ತೆರಿಯಾಗಿ ರುಬ್ಕೊಳ್ಳೋಣ್ರಿ. ಇದ್ರೊಳಗೆ ನೋಡ್ರಿ ಒಂದು ಹನಿ ನೀರು ಕೂಡ ಹಾಕ್ಬಾರ್ದ್ರಿ. ಇದನ್ನಷ್ಟೇ ತೆರಿಯಾಗಿ ರುಬ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನಾವು ಮಸಾಲೆ ಈ ತರ ಪೂರ್ತಿ ತೆರಿಯಾಗಿ ರುಬ್ಕೊಂಡಿ ನೋಡ್ರಿ. ಈಗ ಒಂದು ಪಾತ್ರೆ ಬಿಸಿ ಮಾಡಕ್ಕಿಟ್ಟು ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ, ಒಂದು 1/2 ಸ್ಪೂನ್ ಆಗೋಷ್ಟು. ಈಗ ಎಣ್ಣೆ ಪೂರ್ತಿ ಬಿಸಿ ಆದ್ರಿ. ಈಗ ಇದ್ರೊಳಗೆ ಒಂದು 1/2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ಒಂದು 1/2 ಸ್ಪೂನ್ ಆಗೋಷ್ಟು ಕಡ್ಲಿ ಬೇಳೆ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಒಂದು ಸ್ವಲ್ಪ ಕೆಂಪು ಆಗೋ ತರ ಫ್ರೈ ಮಾಡ್ಕೊಳ್ಳೋಣ್ರಿ ಇವೆರಡನ್ನು. ಈಗ ನೋಡ್ರಿ ಕಡ್ಲಿ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಾತ್ರಿ. ಈಗ ಇದ್ರೊಳಗೆ ಒಂದು ಸ್ವಲ್ಪ ಹಿಂಗ್ ಹಾಕೊಳ್ಳೋಣ್ರಿ, ಒಂದು ಚಿಟಿಗೆ ಇಟ್ಟು ಹಿಂಗ್ ಹಾಕೊಂಡು ನೋಡ್ರಿ. ಈಗ ಒಂದು 4 ಎಲೆ ಕರಿಬೇವು ಹಾಕೊಳ್ಳೋಣ್ರಿ ಸ್ವಲ್ಪ. ಈಗ ನೋಡ್ರಿ ಇದ್ರೊಳಗೆ ಒಂದು 1/2 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇಲ್ಲಂದ್ರೆ ಅರಿಶಿನ ಹೊತ್ತು ಬಿಡ್ತೈತೆ ನೋಡ್ರಿ. ಅದು ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಕಡ್ಲಿಕಾಳು ಹಾಕೊಳ್ಳೋಣ್ರಿ. ನಾವು ನೋಡಿ ಕುದಿಸ್ಕೊಂಡಿದ್ವಿ ಅದನ್ನ ಹಾಕೊಳ್ಳೋಣ್ರಿ. ನೀರು ಪೂರ್ತಿ ಬಸಿಸ್ಕೊಂಡು ಹಾಕೊಳ್ಳೋಣ್ರಿ. ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕೊಂಡು ನಾವೇನು ತೆರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ ಇದನ್ನ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಹಾಕಿ ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನ ಲೋ ಫ್ಲೇಮ್ ಒಳಗೆ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಲಾಸ್ಟಿಗೆ ಬಜ್ಜಿ ಮಾಡ್ಕೊಳ್ಳೋಣ್ರಿ. ಬಜ್ಜಿ ಮಾಡ್ಕೊಳಕ್ ನೋಡ್ರಿ ಒಂದು ಪಾತ್ರೆ ತಗೊಂಡು ಇದ್ರೊಳಗೆ ಹಸಿ ಕಡ್ಲಿ ಬೇಳೆ ಹಿಟ್ಟು ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಒಂದು ಸ್ವಲ್ಪ ಹಸಿ ಕಡ್ಲಿ ಬೇಳೆ ಹಿಟ್ಟು ಹಾಕೊಳ್ಳೋಣ್ರಿ. ಈಗ ಇದ್ರೊಳಗೆ ಒಂದು 2 ಉಳ್ಳಾಗಡ್ಡಿ ನೋಡ್ರಿ, ದೊಡ್ಡ ಸೈಜ್ ಉಳ್ಳಾಗಡ್ಡಿ ಈ ತರ ಸಣ್ಣ ಉದ್ದಗೆ ತೆಳ್ಳಗೆ ಕಟ್ ಮಾಡಿ ತಗೊಂಡಿನ್ರಿ. ಹಾಗೇನೆ ಒಂದು ಸ್ವಲ್ಪ ಕರಿಬೇವು ತಗೊಂಡ್ರಿ. ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ತಗೊಂಡೇನಿ ನೋಡ್ರಿ. ಈಗ ಇದರೆಲ್ಲ ಹಾಕೊಳ್ಳೋಣ್ರಿ ಈ ತರ. ಈಗ ನೋಡ್ರಿ ಇದ್ರೊಳಗೆ ಒಂದು 1/2 ಸ್ಪೂನ್ ಆಗೋಷ್ಟು ಅಜ್ವಾನ ತಗೊಂಡೇನ್ರಿ. ಇದನ್ನ ಕೈಯಿಂದ ಒಂದು ಸ್ವಲ್ಪ ಈ ತರ ತಿಕ್ಕಿ ಹಾಕೊಳ್ಳೋಣ್ರಿ. ಅಂದ್ರೆ ಫ್ಲೇವರ್ ಚಲೋ ಬರ್ತೈತೆ ನೋಡ್ರಿ. ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ಒಂದು 1/2 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಸ್ಪೂನ್ ಆಗುವಷ್ಟು ಅರಿಶಿನ ರೀ. ಈಗ ಇದ್ರೊಳಗೆ 1 ಸ್ಪೂನ್ ಆಗುವಷ್ಟು ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ನೀವು ಖಾರ ಎಷ್ಟು ತಿಂತೀರಿ ನೋಡ್ರಿ ಅದ್ರ ಪ್ರಕಾರ ಹಾಕೋರಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನೋಡ್ರಿ. ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಣ ಹಿಟ್ಟಿನ ಜೊತೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದ್ರೊಳಗಡೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕೊಂಡು ಚಲೋತ್ನಾಗಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ. ನಾವು ಇದು ಜಾಸ್ತಿ ಗಟ್ಟಿನೂ ಅಲ್ರಿ ಜಾಸ್ತಿ ಅಳ್ಕೊನೂ ಅಲ್ರಿ. ಈ ತರ ಒಂದು ಸ್ವಲ್ಪ ಮೀಡಿಯಂ ಇದ್ರೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡಿವಿ ನೋಡ್ರಿ. ಈಗ ಇದನ್ನ ಬರೀ ಒಂದು 5 ರಿಂದ 10 ನಿಮಿಷಗಳ ಕಾಲ ಅಷ್ಟೇ ನೆನೆಸ್ಲಿಕ್ಕೆ ಇಡೋಣ್ರಿ. ಅಲ್ಲಿವರೆಗೂ ನೋಡ್ರಿ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಹಿಟ್ಟಂತೂ ಪೂರ್ತಿ ನೆನೆದ್ ಬಿಟ್ಟೈತಿ ನೋಡ್ರಿ. ಈಗ ಇಲ್ಲೊಂದು ಪಾತ್ರೆ ಒಳಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ರಿ. ಎಣ್ಣೆ ಕೂಡ ಪೂರ್ತಿ ಬಿಸಿ ಆಗಿದ್ರಿ. ಈಗ ಇದ್ರೊಳಗೆ ಈ ತರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬಜ್ಜಿ ಬಿಟ್ಕೊಳ್ಳೋಣ್ರಿ.
ಹಿಟ್ಟಿನಲ್ಲಿ ನೋಡ್ರಿ ಫ್ರೆಂಡ್ಸ್ ಅಡಿಗೆ ಸೋಡಾ ಕೂಡ ಹಾಕೋಬೇಕು ನೋಡ್ರಿ. ನಾವು ಅದನ್ನ ಹೇಳೋದು ಮರ್ತಿದೀವ್ರಿ. ನೀವು ನೋಡ್ರಿ ಸೋಡಾ ಕೂಡ ಹಾಕೋರಿ. ಈಗ ನೋಡ್ರಿ ಬಜ್ಜಿ ಪೂರ್ತಿ ಹಾಕೊಂಡಾದ್ಮೇಲೆ ಇದನ್ನ 1 ನಿಮಿಷಗಳ ಕಾಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡ್ರಿ. ಇದು ಎಷ್ಟು ಕೆಂಪಗಾಗಿ ನೋಡ್ರಿ ಈಗ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಹೊಳಿಸಿ ಹಾಕೊಂಡು ನೋಡ್ರಿ. ಈಗ 2 ಸೈಡ್ ಈ ಸೈಡು ಕೂಡ ಒಂದ್ ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ. ಆ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಇದನ್ನ ಒಟ್ಟೆ ಒಂದು 3 ರಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ನಾವು ಬಜ್ಜಿ ನೋಡ್ರಿ ಈ ತರ ಪೂರ್ತಿ ಕೆಂಪಗಾಗೋ ತರ ಸುರಸಾಗಿ ಫ್ರೈ ಮಾಡ್ಕೊಂಡಿ ನೋಡ್ರಿ. ಈಗ ಇದನ್ನ ಒಂದು ಪ್ಲೇಟ್ ತಗೊಂಡ್ಬಿಡೋಣ್ರಿ. ಈಗ ಉಳಿದಿರೋ ಬಜ್ಜಿ ಕೂಡ ನೋಡ್ರಿ ಇದೇ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬದ 9 ತರ ನೈವೇದ್ಯ ರೆಡಿ ಅದು ನೋಡ್ರಿ ಫ್ರೆಂಡ್ಸ್. ಇದು ನೋಡ್ತಿರ್ಬೋದ್ರಿ. ಕಡ್ಡಿಕಾಳಿನ ಉಸಿರಿ ಐತ್ರಿ, ಹಾಗೆ ಬಾಳೆಹಣ್ಣಿನ ಸೀಕರ್ಣಿ, ಮಡಿಕೆ ಕಾಳಿನ ಪಲ್ಯ ರೀ. ಇದು ಒಂಥರ ಚಿತ್ರಾನ್ನ ರೀ, ಗ್ರೀನ್ ಕಲರ್. ಇದು ರೆಡ್ ಕಲರ್ ಚಿತ್ರಾನ್ನ. ಹಾಗೇನೆ ಬಜ್ಜಿ ಅದಾವ್ರಿ. ಸ್ವೀಟ್ ನೋಡ್ರಿ ಇದು ಶಾಬುದನಿ, ಹಾಗೇನೆ ಶಾವಿಗೆ ಪಾಯಸ, ಮೊಸರನ್ನ ರೀ. ಈ ತರ ಎಲ್ಲ ಮಾಡಿ ತೋರಿಸ್ತೀವಿ ನೋಡ್ರಿ ಫ್ರೆಂಡ್ಸ್. ಇವೆಲ್ಲ ನೋಡ್ರಿ ಭಾಳ ಟೇಸ್ಟ್ ಆಗ್ಯಾವ್ರಿ. ನೀವು ಕೂಡ ಮನೆಯೊಳಗೆ ನೋಡ್ರಿ ಇವತ್ತು ನಾನು ಮಾಡಿದ ಇವೆಲ್ಲ ನೈವೇದ್ಯದ ಪ್ರಸಾದಗಳನ್ನೆಲ್ಲ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ನೋಡ್ರಿ ಫ್ರೆಂಡ್ಸ್, ನಾವ್ ಇಷ್ಟೆಲ್ಲ ಮಾಡೇವ್ರಿ ಇವತ್ತ. ಈ ತರ ಇದ್ರೊಳಗೆ ಏನಾರ ಒಂದು ಕಡಿಮೆ ಇತ್ತಂದ್ರು ಒಂದ್ ಸ್ವಲ್ಪ ಹೇಳ್ರಿ, ಅಂದ್ರೆ ಮತ್ತೆ ನಾವು ಟ್ರೈ ಮಾಡ್ತೀವಿ. ಆ ತಾಯಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಇವತ್ತು ನಾವು ಮಾಡಿದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೈವೇದ್ಯ ಪ್ರಸಾದಗಳು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡತ್ರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ.